ಬೆಂಗಳೂರು ಇದ್ರೆ ಮಾತ್ರ ಬೆಂಗಳೂರು, ಇಲ್ಲದಿದ್ರೆ ಬೆಂಗಳೂರು ಖಾಲಿ ಆಗ್ಬಿಡುತ್ತೆ, ಕೋರಮಂಗಲದ ಪಬ್ಗಳೆಲ್ಲ ಖಾಲಿ ಹೊಡೆಯುತ್ತೆ ಅಂತ ಯಾರೋ ಇನ್ಸ್ಟಾಗ್ರಾಮ್ನ ಹೆಣ್ಮಗಳು ಯಾರೋ ಒಂದು ಸುಗಂಧ ಶರ್ಮಾ ಅಂತ ಯಾರೋ ಹೇಳಿದ್ರಂತೆ. ಮೇಡಮ್, ಏನು ರಸ್ತೆ ಖಾಲಿ ಆಗತ್ತೆ ಅಂದಿದ್ರು ನಾನು ಓಕೆ ಅನ್ಬಿಡ್ತಿದ್ದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮ ಆಟೋ ರಿಕ್ಷಾಗಳಿಗೆ ಪ್ಯಾಸೆಂಜರ್ ಸಿಕ್ಕಲ್ಲ ಅಂದಿದ್ರು ಏನೋ ಇರ್ಬೋದೇನಪ್ಪ ಅಂತಿದ್ದೆ. ರೀ, ನಿಮ್ಗೆ ಇನ್ಯಾವುದು ಕಾಣ್ಲಿಲ್ವೇನ್ರಿ ಜಾಗ ಖಾಲಿ ಆಗಕ್ಕೆ? ಒಬ್ಬೇ ಬೇಕಿತ್ತ? ಆಮೇಲೆ ಅಲ್ಲಿ ನಮ್ಮ ಸಂಸ್ಕೃತಿಯ ಡ್ಯಾನ್ಸ್ ಇದೆಲ್ಲ ಇರಲ್ಲ ಅಂತ ಏನೋ ಲೆಕ್ಕಾಚಾರ ನಿಮ್ದು. ಏನೋ ಜನ ತಿರುಗಿ ಬಿದ್ದಿದ್ರು, ಇನ್ನೇನು ಮಾಡ್ತಾರೆ ಬೆಳೆದೆ. ಈಗ ಹಾಕಿ ಅವ್ರ ಸಂಸ್ಥೆ ಕೆಲಸದಿಂದ ತೆಗೆದ್ಬಿಟ್ಟಿದ್ಯೋ ಏನೋ ಆ ಥರ ಏನೋ ಆಗ್ಬಿಟ್ಟಿದ್ಯಾ ಅಂತ. ಮಜಾ ಆಯಾ. ಹಾಂ, ಈಗ ಅವ್ರು ಅದು ಖಾಲಿ ಮಾಡ್ಬೇಕು. ಖಾಲಿ ಯಾಕೆ ಮಾಡ್ತಾರೆ? ಇನ್ನೊಂದು ಕೆಲಸ ಹುಡುಕತ್ತಾರೆ. ಅಲ್ಲ, ಇಲ್ಲಿ ಇರೋಕೆ ಯೋಗ್ಯ ಇಲ್ಲ ಅಂದಮೇಲೆ ಇನ್ನೇನಕ್ಕೆ ಇರ್ಬೇಕು? ಅಲ್ಲ, ಅವ್ರು ತೀರ್ಮಾನ ಮಾಡಬೇಕು. ಇಷ್ಟೆಲ್ಲ ಆದಮೇಲೆ ಅವ್ರೇನೋ ಕನ್ನಡಿಗರಿಗೆ ಕ್ಷಮೆ ಕೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು, ನನಗೆ ಯಾರ ಭಾವನೆಯನ್ನು ಘಾಸಿಗೊಳಿಸುವ ಉದ್ದೇಶ ಇರಲಿಲ್ಲ, ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ದರೆ ಕ್ಷಮೆ ಇರಲಿ, ದಯಮಾಡಿ ನಿಮ್ಮ ಪ್ರೀತಿ ನನಗೆ ಕೊಡಿ ಅಂತೆಲ್ಲ ಕೇಳಿದೆ. ಯಾರೋ ನಮ್ಮ ರೆಗ್ಯುಲರ್ ಪಾಲಿಟಿಷಿಯನ್ ಫ್ಯಾಮಿಲಿ ಇದ್ದಂಗೆ ಇದೆಯಪ್ಪ. ಕಾಪಿ ಪೇಸ್ಟ್. ಹಾಂ, ಯಾರ ಭಾವನೆಯನ್ನು ಘಾಸಿ ಇರ್ತಾರಲಿಲ್ಲ, ಎಲ್ಲೋ ಕೇಳಿದೆ. ಯಾರ ಮಾತಿಂದ ನೋವಾಗಿದ್ದರೆ ಕ್ಷಮಿಸಿರಿ ಅಂತೆಲ್ಲ ಹೇಳ್ತಾರೆ. ಪ್ರೀತಿ ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಪ್ರೀತಿ ಕೊಡಿ ಅಂತ ಕೇಳಿದಿರಲ್ಲ. ಬೆಂಗಳೂರು ಕರ್ನಾಟಕ ಹೊರಗಡೆಯಿಂದ ಬಂದವರು ಯಾವಾಗಲೂ ಕೊಟ್ಟಿರೋದೇ ಪ್ರೀತಿ. ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಆ ಪ್ರೀತಿ ಕೊಟ್ಟ ಕನ್ನಡಿಗರನ್ನು ಹೊರಗಡೆಯಿಂದ ಬಂದ ಬಹು ಜನ, ಎಲ್ಲ ಅಲ್ಲ ಪಾಪ ಕೆಲವರು, ಅವರು ಅದನ್ನ ವೀಕ್ನೆಸ್ ಅನ್ಕೊಂಡಿದ್ದಾರೆ. ಅದು ನಮ್ಮ ಸಿಟಿಯ ಪ್ರಾಬ್ಲಮ್. ನಮ್ಮಲ್ಲಿ ಯಾವತ್ತು ನಾವು ದುರಭಿಮಾನಿಗಳ ಕನ್ನಡ ಕಲೀರಿ ಅಂತ ಹೇಳ್ತಾರೆಯೇ ಹೊರತು ಕನ್ನಡದ ಪಂಡಿತರಾಗಿ ನೀವು ಇಲ್ಲಿಗೆ ಬಂದು ಅಂತ ಯಾವತ್ತೂ ಹೇಳಿಲ್ಲ ಕನ್ನಡಿಗರು. ನಿಜ, ಅದನ್ನ ಅರ್ಥ ಮಾಡಿ ಯಾವತ್ತೂ ಹೇಳಿಲ್ಲ ಕನ್ನಡಿಗರು ಅದನ್ನು.